ಡಾಲ್ಫಿನ್ ಎನ್ನುವಂತಹ ಈ ಸುಸೈಡ್ ಬಾಂಬರ್ಗಳು. ಒಂದು ಸುದ್ದಿಗಳು ಈ ಹಿಂದೆ ಬಂದಿತ್ತು, ಅಮೆರಿಕದ ದೊಡ್ಡ ದೊಡ್ಡ ವಿಮಾನಗಳನ್ನು ಹೊಡೆಯೋದಕ್ಕೆ ಚಿಕ್ಕನಾದಂತಹ ಆತ್ಮಹತ್ಯಾ ಡ್ರೋನ್ಗಳನ್ನು ಇದೇ ಇರಾನ್ ಬಳಕೆ ಮಾಡಿದೆ ಅಂತ. ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ. ಇರಾನ್ ಅಮೆರಿಕದ ವಿರುದ್ಧ ಸೂಸೈಡ್ ಬಾಂಬರ್ ಡಾಲ್ಫಿನ್ಗಳನ್ನು ಬಳಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ಏನಿದು ಸೂಸೈಡ್ ಬಾಂಬರ್ಸ್? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಸಮುದ್ರದಾಳದ ಸೂಸೈಡ್ ಬಾಂಬರ್ಸ್ ಕಾಮಿಕೇಜ್ ಎನ್ನುವಂತಹ ಡಾಲ್ಫಿನ್ ಅದು ಆತ್ಮಹತ್ಯಾ ಡ್ರೋನ್ಗಳು. ಅದರಲ್ಲಿ ಸ್ಫೋಟಕವನ್ನು ತುಂಬಿಸಿಡುವ ಮುಖಾಂತರ ಶತ್ರುಗಳನ್ನು ಹೊಡೆದುರುಳಿಸುವ ಪ್ರಯತ್ನ. ಅಮೆರಿಕ ಯುದ್ಧ ನೌಕೆಗಳ ಮೇಲೆ ಇರಾನ್ನಿಂದ ಕಾಮಿಕೇಜ್ ಡಾಲ್ಫಿನ್ ದಾಳಿ ಆಯ್ತಾ, ಇಂಥದ್ದೊಂದು ಪ್ರಶ್ನೆ ಬಂತು. ಸ್ಫೋಟಕವನ್ನು ಹೊತ್ತೊಯ್ದು ನೌಕೆಗಳಿಗೆ ಇವೆಲ್ಲವೂ ಕೂಡ ತರಬೇತಿ ಪಡೆದಂಥ ಡಾಲ್ಫಿನ್ಗಳು ಅಪ್ಪಳಿಸ್ತವೆ ಅಂತೆ. ಇದ್ರ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ವರದಿಯನ್ನು ಹಾಕಿದೆ. ಈ ವರದಿಯ ನಂತರ ಜಗತ್ತೇ ಬೆಚ್ಚಿ ಬಿದ್ದುಬಿಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿ ಒಂದು ಹೊಸ ಆಯಾಮ. ಒಂದು ಕಡೆ ಕದನ ವಿರಾಮದ ಮಾತುಕತೆ, ಮತ್ತೊಂದು ಕಡೆ ಇರಾನ್ ಅಮೆರಿಕದ ವಿರುದ್ಧ ಇಂಥದ್ದೊಂದು ಸೂಸೈಡ್ ಬಾಂಬರ್ಸ್ಗಳನ್ನು ಬಳಕೆ ಮಾಡ್ತಾ ಎನ್ನುವಂತಹ ಚರ್ಚೆ ಇದೆ. ಆದರೆ ಈಗ ಪ್ರಶ್ನೆ ಇರುವಂಥದ್ದು, ಇರಾನ್ ಬಳಿ ಇದು ಇದೆಯಾ ಅಥವಾ ಇಲ್ವಾ? ಇರಾನ್ ಬಳಿ ಇದು ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಇರಾನ್ ಬಳಿ ಇಲ್ಲ ಕಾಮಿಕೇಜ್ ಡಾಲ್ಫಿನ್ಗಳು ಅಂತ. ಇದನ್ನು ಯಾರು ಹೇಳ್ತಾ ಇರೋದು? ಇದನ್ನು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸತ್ ಹೇಳಿದ್ದಾರೆ. ಅವರು ಹೇಳಿಕೆ ಕೊಡ್ತಾರೆ, ಇರಾನ್ ಬಳಿ ಇಂಥದ್ದೊಂದು ಸಾಮರ್ಥ್ಯ ಇಲ್ಲ ಅಂತ ಪೀಟ್ ಹೆಕ್ಸತ್ ಹೇಳಿರೋದು. ಆದರೆ ಅವ್ರಿಗೊಂದು ಪ್ರಶ್ನೆಯನ್ನು ಕೇಳಲಾಯಿತು, ಅಮೆರಿಕದ ಬಳಿ ಇಂಥದ್ದಿದೆಯಾ? ಅವರು ಹೇಳ್ತಾರೆ, ನಮ್ಮ ಬಳಿ ಅವು ಇವೆಯೋ ಅಥವಾ ಇಲ್ವೋ ಅನ್ನೋದನ್ನು ನಾವು ದೃಢೀಕರಿಸೋದಕ್ಕೆ ಮತ್ತು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ವ್ಯಕ್ತಿ ಹೇಳ್ತಾ ಇರೋದು. ಅಂದರೆ ಗೊಂದಲಕಾರಿ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಅವರು ಹೇಳ್ತಾ ಇರೋದು, ಇರಾನ್ ಇಂಥದ್ದೊಂದು ದಾಳಿಯನ್ನು ಮಾಡಿಲ್ಲ, ನಮಗೆ ಹಾನಿಯಾಗಿಲ್ಲ ಅಂತ ಅವರೆಲ್ಲ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ ಡಾಲ್ಫಿನ್ ಯುದ್ಧದ ಇತಿಹಾಸ. ಇದು ಮೊದಲ ಬಾರಿಗೆ ಏನಲ್ಲ. ಡಾಲ್ಫಿನ್ ಯುದ್ಧಕ್ಕೆ 6 ದಶಕಗಳ ಇತಿಹಾಸ ಇದೆ. 1959ರಿಂದಲೇ ಅಮೆರಿಕ ನೌಕಾಪಡೆಗಳಲ್ಲಿ ಈ ಡಾಲ್ಫಿನ್ಗಳಿಗೆ, ಅಂದರೆ ಸ್ವತಃ ಡಾಲ್ಫಿನ್ಗಳಿಗೆ ತರಬೇತಿಯನ್ನು ಕೊಡೋದು ಮರೈನ್ ಮ್ಯಾಮಲ್ ಪ್ರೋಗ್ರಾಮ್ ಅಂತ ಅವರೊಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಆ ಪ್ರೋಗ್ರಾಮ್ನ ಅಡಿಯಲ್ಲಿ ಇದರ ಕೆಲಸ ಮಾಡೋದಕ್ಕೆಲ್ಲ ಶುರು ಮಾಡಿದ್ರು ಅವರು. ಅಮೆರಿಕ ನೌಕಾಪಡೆ ಕಾರ್ಯಕ್ರಮ ಅದು 1959ರಿಂದ. ಆರಂಭದಲ್ಲಿ ಈ ಡಾಲ್ಫಿನ್ಗಳಿಗೆ ಈಜುವ ವೇಗ, ಅವುಗಳ ಸೋನಾರ್ ಸಾಮರ್ಥ್ಯ ಇವುಗಳನ್ನು ಸಂಶೋಧನೆ ಮಾಡೋ ಪ್ರಯತ್ನವನ್ನು ಮಾಡಿದರು. 1970ರಲ್ಲಿ ವಿಯೆಟ್ನಾಂ ಯುದ್ಧ ಏನಾಯಿತು, ಅಲ್ಲಿ ಕ್ಯಾಮ್ರಾನ್ ಕೊಲ್ಲಿಯಲ್ಲಿ ಶತ್ರುಗಳ ಈ ಡ್ರೈವರ್ಗಳನ್ನು ದಿಕ್ಕನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಮದ್ದು ಗುಂಡುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವುಗಳನ್ನು ಮೊದಲ ಬಾರಿಗೆ ಅಮೆರಿಕ ನಿಯೋಜನೆ ಮಾಡಿತ್ತು. 2003ರಲ್ಲಿ ಇರಾಕ್ ಯುದ್ಧದ ಸಮಯದಲ್ಲೂ ಕೂಡ ಇವೆಲ್ಲ ನಿರ್ಣಾಯಕವಾಗಿ ಕೆಲಸವನ್ನು ಮಾಡಿದ್ರು ಎನ್ನುವಂಥ ಸುದ್ದಿಗಳು ಬಂತು. ಇದು ಅಮೆರಿಕದ ಕಥೆ. ಆದರೆ ಮತ್ತೊಂದು ಕಡೆ ರಷ್ಯಾದಿಂದಲೂ ಕೂಡ ಡಾಲ್ಫಿನ್ ಬಳಕೆ ಆಗಿದೆ ಅಂತ. ಸೋವಿಯತ್ ರಷ್ಯಾ 1960ರ ಸಮಯದಲ್ಲಿ ಈ ಡಾಲ್ಫಿನ್ಗಳಿಗೆಲ್ಲ ತರಬೇತಿ ಕೊಡ್ತಾ ಇದ್ರು. ಶತ್ರುಗಳ ಹಡಗುಗಳಿಗೆ ಅಲ್ಲಿ ಅವರ ಸ್ಪಾಟ್ ಹೆಂಗಿದೆ, ಎಲ್ಲಿ ಅವರ ನೌಕೆಗಳಿದೆ, ಏನು ಎತ್ತ, ಅವುಗಳ ತರಬೇತಿಯನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. 2019ರಲ್ಲಿ ಏನಾಯಿತು, ನಾರ್ವೆ ಕರಾವಳಿ ಕ್ಯಾಮ್ರಾನ್ನಲ್ಲಿ ಅವುಗಳನ್ನು ಈ ತಿಮಿಂಗಲಗಳ ಪತ್ತೆ ಆಗಿಬಿಡ್ತು. ಬೆಲುಗಾ ಎನ್ನುವಂಥ ಒಂದು ತಿಮಿಂಗಲ್ ಪತ್ತೆ ಆಯಿತು. ಅದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗೋಕ್ಕೆ ಪ್ರಯತ್ನ ಆಯಿತು. ಅದಾದ ನಂತರ ಸೋವಿಯತ್ ಒಕ್ಕೂಟದ ಪತನದ ನಂತರ ಅದರ ತರಬೇತಿದಾರರೆಲ್ಲವೂ ಕೂಡ ಉಕ್ರೇನ್ಗೆ ಹೋಯಿತು. ಅದಾದ ನಂತರ 2000 ಇಸ್ವಿಯಲ್ಲಿ ಅವರು ಇರಾನ್ಗೆ ಹಸ್ತಾಂತರ ಮಾಡಿದರು. ಅದೇ ಇವತ್ತು ಇರಾನ್ನ ಬಳಿ ಇದೆ ಅನ್ನುವಂಥ ಸುದ್ದಿಗಳು ಸದ್ಯಕ್ಕಿರುವಂತಹ ಬೆಳವಣಿಗೆಗಳಾಗ್ತಾ ಇರೋದು. ಅದೇ ಡ್ರೋನ್ಗಳನ್ನು ತೆಗೆದುಕೊಂಡು ಅಮೆರಿಕದ ಮೇಲೆ ಅವರು ದಾಳಿ ಮಾಡಿದ್ದಾರೆ ಅಂತ. ಮತ್ತೊಂದು ಕಡೆ ರಷ್ಯಾದಿಂದಲೂ ಕೂಡ ಇಂಥದ್ದೊಂದು ದಾಳಿಯಾಗಿದೆ. ಅದಾದ ನಂತರ ಅಂಡರ್ ವಾಟರ್ ಡ್ರೋನ್ ಬಳಕೆ. ಈ ಡಾಲ್ಫಿನ್ ಜಾಗಕ್ಕೆ ಅಂಡರ್ ವಾಟರ್ ಡ್ರೋನ್ಗಳು ಬರ್ತಾ ಇದೆ. ಯಾವ ಕಾರಣಕ್ಕೆ ಆಗಿ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಒಂದು ವೇವ್ ಸೃಷ್ಟಿ ಆಯಿತು. ಪ್ರಾಣಿಗಳನ್ನು ಈ ಕಾರಣಕ್ಕಾಗಿ ಸ್ಫೋಟಕಗಳನ್ನು ಕಳಿಸೋದಕ್ಕೆ, ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಬಳಕೆ ಮಾಡಬಾರ್ದು, ಇದೊಂದು ಪ್ರಾಣಿ ಹಿಂಸೆ ಅಂತ ವಿರೋಧ ಎಲ್ಲ ಶುರುವಾಯಿತು. ಹೀಗಾಗಿ ಡ್ರೋನ್ ಬಳಸೋದಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ. ಹೀಗಾಗಿ ಅವರು ಅದಕ್ಕೆ ಹೋಗ್ತಿದ್ದಾರೆ. ಜೀವಂತ ಡಾಲ್ಫಿನ್ಗೆ ಆಹಾರ ಕೊಡಬೇಕು, ತರಬೇತಿ ಕೊಡಬೇಕು, ವೈದ್ಯಕೀಯ ಆರೈಕೆ ಮಾಡಬೇಕು. ಇಂಥದ್ದೊಂದು ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ವಿಪರೀತವಾದಂಥ ಖರ್ಚಾಗುತ್ತೆ. ಆದರೆ ಡ್ರೋನ್ ಹಾಗಲ್ಲ ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಆ ಕಡೆ ಬರ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಇವತ್ತಿನ ಡ್ರೋನ್ ನಾವೆಲ್ಲ ನೋಡ್ತಿದ್ದೀವಿ, AI ಅನ್ನು ಬಳಕೆ ಮಾಡಿಕೊಂಡು ನಿಖರತೆಯನ್ನು ಬಹಳ ಸ್ಪಷ್ಟವಾಗಿ ಕಂಡುಹಿಡಿಯುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಇದರ ಸೋನಾರ್ ಸಾಮರ್ಥ್ಯ, ಈ ಸೋನಾರ್ ಸಾಮರ್ಥ್ಯ ಏನಿದೆ ಅದೆಲ್ಲ ಸೌಂಡು, ನ್ಯಾವಿಗೇಷನ್ ಅದೆಲ್ಲವನ್ನು ತೆಗೆದುಕೊಂಡು ಆ ವಸ್ತು ಎಲ್ಲಿದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಸಹಾಯ ಆಗ್ತಾ ಇತ್ತು. ಬಟ್ ಇವತ್ತಿನ ಸಿಸ್ಟಮ್ ಹಾಗಿಲ್ಲ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಭವಿಷ್ಯದ ಯುದ್ಧ ಹೆಂಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಭವಿಷ್ಯದ ಯುದ್ಧ ಪ್ರಾಣಿಗಳಿಂದ ಆಗುತ್ತೋ ಅಥವಾ ಯಂತ್ರಗಳು,
ಏನು ಅನ್ನುವಂಥ ಪ್ರಶ್ನೆ. ಡಾಲ್ಫಿನ್ಗಳ ಸೋನಾರ್ ಸಾಮರ್ಥ್ಯಕ್ಕೆ ಇವತ್ತಿಗೂ ಕೂಡ ಪರ್ಯಾಯ ಇಲ್ಲ. ಅಂದರೆ ಅವರು ಅತಿ ವೇಗವಾಗಿ, ಅಂದರೆ ಈ ತಿಮಿಂಗಿಲಗಳಾಗಿರ್ಬೋದು, ಡಾಲ್ಫಿನ್ಗಳು ಅತ್ಯಂತ ವೇಗವಾಗಿ ಒಂದು ಸೌಂಡ್ ಸಿಕ್ಕರೆ ಸಾಕು ಅದರ ಸಾಮರ್ಥ್ಯ, ಅದರ ತೂಕ ಏನು ಎತ್ತ ಎಲ್ಲವನ್ನು ಕೂಡ ಅವರು ಗ್ರಾಪ್ಸ್ ಮಾಡ್ತಾ ಇತ್ತಂತೆ ಈ ಡಾಲ್ಫಿನ್. ಆ ಕಾರಣಕ್ಕಾಗಿ ಆ ಸೋನಾರ್ ಸಾಮರ್ಥ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ. ಹೀಗಾಗಿ ಯಂತ್ರಗಳಿಂದಲೂ ಕೂಡ ಈ ಪ್ರಾಣಿಗಳು ಹೆಚ್ಚು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ ಎತ್ತ ಅನ್ನುವಂತಹ ಪ್ರಶ್ನೆ, ಭವಿಷ್ಯದ ಯುದ್ಧದ ಬಗ್ಗೆ ಸದ್ಯಕ್ಕೆ ಶುರುವಾಗ್ತಾ ಇರೋದು. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಮತ್ತೊಂದು ಹಂತದ ಯುದ್ಧ. ಅಂದರೆ ಇಷ್ಟು ದಿನಗಳ ಕಾಲ ನೀವು ನೋಡಿ, ಯುದ್ಧದ ಎಲ್ಲ ಬೆಳವಣಿಗೆಗಳು ಚೇಂಜ್ ಆಗ್ತಾ ಬರ್ತಾ ಇದೆ. ಮೊದಲು ಸೈನಿಕರೇ ಮತ್ತೊಂದು ದೇಶಕ್ಕೆ ಸೈನಿಕರು ಹೋಗಿ ಅಟ್ಯಾಕ್ ಮಾಡೋ ಪ್ರಯತ್ನ, ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಡ್ರೋನ್ಗಳು ಬಂತಾಯಿತು, ಕ್ಷಿಪಣಿಗಳ ಉಡಾವಣೆಗಳಾಯಿತು, ರಾಕೆಟ್ಗಳಾಯಿತು, ಎಲ್ಲವೂ ಕೂಡ ಆಯಿತು. ಯುದ್ಧದ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇದೆಲ್ಲವೂ ಕೂಡ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ.